ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಬಂದಿರೋದು ತೆಲಂಗಾರ ಅಂತ. ನಿಮಗಿದೆ ಡಿಫ್ರೆಂಟಾಗಿದೆ ಪ್ಲೇಸ್. ಫುಲ್ಲು ಕಾಡಿದೆ, ಇದೆ ಜಂಗಲಲ್ಲಿ ನೋಡಿ. ಫುಲ್ಲು ಜಂಗಲಲ್ಲಿ ಕಾಡಿದೆ. ಇದು ವಜ್ರಳ್ಳಿ, ಈಗ ಈ ಸೈಡ್ ಹೋದರೆ ವಜ್ರಳ್ಳಿ 5 ಕಿಲೋಮೀಟ್ರ್. ನಾವೀಗ ಬಂದಿರೋದು ಯಲ್ಲಾಪುರಿಂದ. ಸೊ ಇದು ತೆಲಂಗಾರ. ಈಗ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ತೋರಿಸಿ ನಿಮಗೆ. ಒಳ್ಳೆ ಟಾಸ್ಕ್ ಇದೆ, ಆಫ್ ರೋಡಿಂಗ್. ಹಂಗೆ ರೋಡು ಸಿಕ್ಕಾಪಡೆ ಕನ್ಫ್ಯೂಸ್ ಇದೆ. ಬನ್ನಿ ಹೋಗೋಣ. ಇವರೇ ನಮ್ಮ ಫ್ರೆಂಡ್ ವೆಂಕಟೇಶ್ ಶರ್ಮಾ ಅಂತ. ಇವ್ರ ಮನೆಗೆ ಬಂದಿರೋದು ಇವಾಗ. ಬನ್ನಿ ಹೋಗೋಣ. ನಮ್ಮ ಊರವರೇ ಅವರು. ಏನು ಚಲಾಯಿಸ್ಬೇಡಿ, ಏನು ನಮ್ಮ ಊರ ಮೇಲೆ ಏನು ಹೆದರ್ಬೇಡಿ. ದಿಂದ ನೋಡಿ ಅಲ್ವಣ ಮಜ್ಜಿಗೆ ತಂಬಳಿ ಹೆಂಗೆ ಬೇಕಾ ನೋಡಿ. ಕಸಿ ಮುಟ್ರಿ ಬಟ್ಮ ಹೇಗೇನೆ ಬೆಂಕಿ ಅವರ ದುಡಿದು ಅಲ್ಲ. ಸಂಜೆ ಕರೆಂಟ್ ಇಲ್ಲ ಆಗಿದ್ರೆ ಅಲ್ಲ, ಮೊಬೈಲಲ್ಲಿ ಸಂಜೆ ಕರೆಂಟ್ ಇಲ್ಲ. ಅವು ಈಗ ಉಳಿಸ್ತಾರೆ. ವಿಡಿಯೋ ಮಾಡ್ತಾನೆ ನೋಡ್ತೇವೆ, ವಿಡಿಯೋ ಮಾಡ್ತಾನೆ ನೋಡ್ತೆ. ನಮ್ಮ ಮನೆ ಈಗ ಅಲ್ಲಿಗೆ ಹೋಯ್ತ್ಯಾ? ಹೌದಾ, ಎಲ್ಲಿದ್ದ? ಹಾಂ 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 ಸರ್, ಅದೊಂದು ಸೈಡ್ ಇಟ್ಕೊಳ್ಳಿ. ಗಡ್ಡ ಸಡಿ ಹಾಂ ಗಡ್ಡ ಮಾಜಿ. ಓಕೆ, ಇದೇ ತೆಲಂಗಾರ. ಇಲ್ಲಿಂದ ಒಳಗಡೆ ಹೋಗ್ಬೇಕು ನಾವು. ಬನ್ನಿ ಹೋಗೋಣ. ನೋಡಿ, ಈ ರೋಡಲ್ಲಿ ಇಷ್ಟು ಇದು ಬರುತ್ತೆ. ಸುರ್ಲಬಕ್ಕೆ, ಅಬ್ಬಿ ತೋಟ, ದೇವಾಲಯ, ಅಟ್ಟದ ಬಯಲು, ಶಾಲೆ ಮನೆ ಕ್ರಾಸು, ಮತ್ತಿ ಹಕ್ಕಲು, ತಾರಿಕೊಂಡೆ. ಈಗ ಹೋಗ್ತಾ ಇರೋದು ನಾವು ಶಾಲೆ ಮನೆ ಕ್ರಾಸ್ಗೆ. 1.5 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಮತ್ತೆ ಒಳಗಡೆ ಹೋಗ್ಬೇಕು. ಬನ್ನಿ, ಶಾಲೆ ಮನೆ ಹೋಗ್ತಾ ಇದೀವಿ. ಬನ್ನಿ. ಸಿಕ್ಕಾಪಟ್ಟೆ ಕಾಡಿದೆ ಒಳಗಡೆ. ಇದು ಟಾರ್ ರೋಡ್ ಸ್ವಲ್ಪ ದೂರ ಇರೋದು. ಅದಾದಮೇಲೆ ಲೆಫ್ಟು ರೈಟು ಸಿಕ್ಕಾಪಟ್ಟೆ ಇದ್ದಾವೆ. ನೀವೇನಾದ್ರು ಮಿಸ್ ಆದರೆ ಎಲ್ಲೆಲ್ಲೋ ಹೋಗ್ಬಿಡ್ತೀರ. ಯಾಕಂದರೆ ಸಿಗ್ನಲ್ಗಳು ಬೇರೆ ಇಲ್ಲ, ಸಿಗ್ನಲ್ಗಳು ಸಿಗೋಲ್ಲ ಅಲ್ಲಿ ಒಳಗಡೆ ಎಲ್ಲೂ. ನೀವು ಹೇಗೆ ಹೋಗ್ಬೇಕಂತ ತೋರಿಸ್ತೀನಿ ನಾನು ನಿಮ್ಗೆ. ಯಾರಾದರೂ ಈ ಕಡೆ ನೆಕ್ಸ್ಟ್ ಫ್ರೆಂಡ್ಸ್ ಯಾರಾದರೂ ಬಂದರೆ ಈ ಥರ ಮಾರ್ಕ್ ಮಾಡಿರ್ತಾರೆ, ಅದು ನೋಡ್ಕೊಂಡು ಹೋಗಿ. ಯಾಕಂದರೆ ಇಲ್ಲಿ GPS ಏನೂ ವರ್ಕ್ ಆಗೋಲ್ಲ. ಬನ್ನಿ ತೋರಿಸ್ತೀನಿ. ಇಲ್ಲ, ಸೆಕೆಂಡ್ ಗೇರ್ ಓಡುತ್ತೆ ಇದು. ಫಸ್ಟ್ ಗೇರ್ ಏನು ಬೇಕಲ್ಲ, ಪವರ್ ಇದೆಯಲ್ಲ. ಮೊದಲೇ ಗೊತ್ತಿರ್ಬೇಕು. ಹಾಂ, ಅದೇ ಹಾಂ, ಅವಾಗ ಓಕೆ. ಮೊದಲೇ ಗೊತ್ತಿದ್ರೆ ಓಕೆ. ಹಾಂ ಹಾಂ, ಅಷ್ಟೇ. ನೋಡಿ, ಇಲ್ಲೆಲ್ಲ ಒಳಗಡೆ ಇದೆ ಅಬ್ಬಿ ತೋಟ. ಇದು ಈ ಸೈಡ್ ಹೋದರೆ ಅಬ್ಬಿ ತೋಟಕ್ಕೆ ಒಂದೇ ಅಲ್ಲ, ಅಲ್ಲಿ ನೋಡ್ರಿ ಒಳಗಡೆ 10 ಕ್ರಾಸ್ಗಳಿರ್ತವೆ. ಅದನ್ನ ನೋಡ್ಕೊಂಡು ಹೋಗ್ಬೇಕು ನೀವು. ಯಾವಾಗಲೂ ಒಂದು ಮಿಸ್ ಆದರೂ ಸಹ ನಿಮ್ಗೆ ಅಲ್ಲಿ ಒಟ್ಟು ವಾಪಸ್ ಬರೋಕ್ಕಾಗೋದೇ ಇಲ್ಲ. ಹುಷಾರು ನೆಕ್ಸ್ಟ್ ಟೈಮ್ ಈ ಥರ ಬಂದರೆ. ಈ ಥರ ಇದು ಒಂದೇ ಪ್ಲೇಸ್ ಅಲ್ಲ, ನೀವು ಈ ಥರ ಯಲ್ಲಾಪುರ ಸರೌಂಡ್ ಎಲ್ಲೆಲ್ಲಿದ್ದಾವಲ್ಲ ಇದೇ ಥರ ಪ್ಲೇಸ್ಗಳು ನೋಡಿ. ಇಲ್ಲೊಂದಿದೆ, ಇದು ದೇಸಾಯಿ ಕೆರೆ. ನೆಕ್ಸ್ಟ್ ಅಬ್ಬಿ ತೋಟ ಹೋಗೋದು. ಈ ಸೈಡ್ ಅಬ್ಬಿ ತೋಟ ಇದು. ಇದೆಲ್ಲ ಟಾರ್ ರೋಡ್ ಮಾಡಿರ್ತಾರೆ ಎಷ್ಟೋ ವರ್ಷಕ್ಕೆ ಒಂದ್ಸರಿ. ಒಂದು 10 ವರ್ಷ ಆಯಿತು, 15 ವರ್ಷ ಆಯಿತು, ಗೊತ್ತಿಲ್ಲ. ಇದು ಹೀಗೆ ಇರುತ್ತೆ. ಇಲ್ಲಿ ಯಾವ MLA ಬರೋದಿಲ್ಲ, ಯಾರು ಕೇಳೋದು ಇಲ್ಲ. ಇಲ್ಲಿ ಬಂದರೂ ಮಾಡಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ ಇಲ್ಲಿ. ಯಾಕಂದರೆ ಮನೆಗಳು ಕಡಿಮೆ ಇರ್ತವೆ ಅಂತ ಕೇರ್ಲೆಸ್ಸು ಇಲ್ಲಿರೋ MLA MP ಗಳಿಗೆ. ಹಾಗಾಗಿ ಯಾರಾದರೂ ನೋಡಿದರೆ ಇದು ಇನ್ಫಾರ್ಮ್ ಮಾಡಿ, ಸ್ವಲ್ಪ ಇಂಪ್ರೂವ್ ಮಾಡೋಕ್ಕೆ. ಅವ್ರು ಯಾರು ಸಿಟಿಗೆ ಬಂದು ಇರೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರೆಲ್ಲ ಹಳೆ ಜನ, ಎಲ್ಲ ಅಲ್ಲೇ ಇರೋಕ್ಕೆ ಇಷ್ಟಪಡ್ತಾರೆ. ಈ ಥರ ನೈಸರ್ಗಿಕವಾಗಿತ್ತು ಅಂದರೆ ಯಾರು ಇಷ್ಟಪಡಲ್ಲ ಹೇಳಿ? ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ಫ್ರೆಶ್ ಏರು, ಹಾಂ ಹಾಂ, ಅಡಿಕೆ ತೋಟ ಎಲ್ಲ ಇಲ್ಲೇ ಇರುತ್ತೆ. ಈ ಥರ ಫ್ರೆಶ್ ಏರ್ ಇರುತ್ತೆ. ಅದಕ್ಕೆ ಇಷ್ಟು ವರ್ಷ 80-90 ವರ್ಷ ಆದ್ರೂ ಅವರು ಗಟ್ಟಿಯಾಗಿರ್ತಾರೆ ಇನ್ನೂ. ಅದೇ ಬೆಂಗಳೂರುಗಳಿಗೆ ಈ ಥರ ಏನಾದ್ರು ಪ್ಲೇಸ್ ಇತ್ತಂದರೆ ಬಂದೇ ಬಿಡ್ತಾರೆ ಅವರು. ಹಾಗಾಗಿ ಅವರು ಇಷ್ಟಪಡಲ್ಲ ಸಿಟಿ ಕಡೆ ಬರೋಕ್ಕೆ. ಅಂಥ ಜನಗಳು ಇನ್ನೂ ಎಷ್ಟೋ ಕುಟುಂಬಗಳಿವೆ ಇದರಲ್ಲಿ.
ರೋಡ್ಗಳು ಆಮೇಲೆ ಈ ಥರ ಏನಾರು ಮಾರ್ಕಿಂಗ್ಗಳು ಇದ್ದರೆ ದಯವಿಟ್ಟು ಮಾಡಿ, ಗೊತ್ತಿದ್ದರೆ ನಿಮಗೆ ಮಿಸ್ ಮಾಡಬೇಡಿ. ಯಾಕಂದರೆ ನೀವು ಮಾರ್ಕಿಂಗ್ ಮಾಡಿದರೆ ನಿಮ್ಮ ಮನೆಗೆ ಬರೋಕ್ಕೆ ಈಸಿ. ತೋರಿಸ್ತೀನಿ ಯಾವ್ಯಾವ ಥರ ಮಾರ್ಕಿಂಗ್ ಮಾಡಿದ್ದಾರೆ ಇಲ್ಲ ಅಂತ. ಮುಂಚೆ ಏನೋ ಇರಲಿಲ್ವಂತೆ, ಇತ್ತೀಚೆಗೆ ಮಾಡಿದ್ದಾರೆ ಮಾರ್ಕಿಂಗ್. ನೋಡಿ, ಸ್ಟ್ರೈಟ್ ಹೋದರೆ ತಾರೆಕುಂಟೆ ಅಂತ 3 ಕಿಲೋಮೀಟ್ರ್ ಇದೆ. ನಾವು ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ, ಅದಕ್ಕಿಂತ ಮುಂಚೆನೇ ಹೊರಗಡೆ ಹೋಗ್ಬೇಕು ಜಂಗಲಲ್ಲಿ. ಇಲ್ಲೆಲ್ಲ ಮಳೆಗಾಲದಲ್ಲಿ ಮಾತ್ರ ಸಕ್ಕತ್ತಾಗಿರುತ್ತೆ ಪ್ಲೇಸ್. ಇವಾಗಲೇ ಇಷ್ಟು ಗ್ರೀನರಿ ಇದೆ, ಕಣ್ಣಿಗೆ ತಂಪು ಅನ್ಸುತ್ತೆ ನೋಡೋಕ್ಕೆ. ಇನ್ನು ಮಳೆಗಾಲದಲ್ಲಿ ಬಂದರೆ ಹೆಂಗಿರುತ್ತೆ ಹೇಳಿ, ಸೂಪರ್ ಆಗಿರುತ್ತೆ ಗುರು. ಇದು ಅದ್ಭುತ ನೋಡೋಕ್ಕೆ. ಇದನ್ನು ಎಲ್ಲ ಕಡೆ ನೀರಿರುತ್ತೆ, ಎಲ್ಲ ಕಡೆ ತಣ್ಣಗಿರುತ್ತೆ. ಒಂಥರ ಹುಳುಗಳ ಸೌಂಡ್ಗಳು ಗುಯ್ ಅಂತ ಅದೊಂದು ನೋಡಿ. ಇಲ್ಲಿ ಅಟ್ಟದ ಬೈಲಿದೆ, ಚಂಪಟ್ರು, ವಜ್ರಪಾಲ್, ಈ ಥರ ಇವರು ಕುಟುಂಬದ ಹೆಸರೇ ಇಲ್ಲಿ ಬರೆದಿರ್ತಾರೆ. ಏನು ನಿಮ್ಮದು ಊರ ಹೆಸರೆಲ್ಲ ಯಾವುದೂ ಅಲ್ಲ. ಇಲ್ಲಿ ಅವ್ರವ್ರ ಮನೆಗಳು, ಅವ್ರ ಕುಟುಂಬ ಇರುತ್ತಲ್ಲ, ಆ ಹೆಸರನ್ನೇ ಇಲ್ಲಿ ಬರೆದಿರ್ತಾರೆ. ನೋಡಿ, ನಾವು ಹೋಗ್ಬೇಕಾಗಿರೋದು ಶಾಳೆಮನೆ ಕ್ರಾಸು. ಇಲ್ಲಿ ಬರೆದಿದ್ದಾರೆ ಬಾಳೆಜಡ್ಡಿ ಶಾಳೆಮನೆ ಕ್ರಾಸ್. ಓಕೆ, ಹಾಂ, ಜೋಯಿಸ್ರ ಮನೆ ಅದು. ಈಗ ಶಾಳೆಮನೆ ಶಿವಜ್ರ ಮನೆ. ಇವಾಗ ಹೋಗ್ತಾ ಇರೋದು ನಮ್ಮ ಫ್ರೆಂಡ್ ಮನೆ ಇರೋದೇ ಶಿವಜ್ರ ಮನೆ. ಅಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಶಾಳೆ ಮನೆ ಅವ್ರದ್ದಿದೆ. 2 ಮನೆ ಅಲ್ಲಿರೋದ್ರಿಂದ ಅವ್ರು 2 ಮನೆಯೂ ಅಡ್ರೆಸ್ ಹಾಕಿದ್ರು ಅಲ್ಲೇ. ಬನ್ನಿ ನೋಡಿ, ಎಷ್ಟು ಸೌಂಡು ಕುಯ್ ಅಂತ ಇದೆ. ಸಾಯಂಕಾಲ ಆದರೆ ನಿಮಗೆ ಇನ್ನೂ ಇದು ಮೈಂಡಿಗೆ ರಿಫ್ರೆಶ್ ಮಾಡಿ ಬರುತ್ತೆ. ನೋಡಿ, ಇಲ್ಲಿ 2 ದಾರಿ ಇದ್ದಾವೆ ನೋಡಿ, ಕ್ರಿಶ್ಚಿಯನ್ ಕೇರಿ, ಹಳೆ ಮನೆ, ಶಾಳೆ ಮನೆ ಹೋಗ್ತಿರೋದು. ಆ ಸೈಡ್ ಹೋದರೆ ಬಾಳೆಜಡ್ಡಿ ಅಂತೆ. ಅದು ಎಷ್ಟು ಮನೆಗಳಿದೆ ಗೊತ್ತಿಲ್ಲ. ಅಲ್ಲಿ ಒಂದು 4 ಇದಾವಂತೆ ಮನೆಗಳು. ಬನ್ನಿ, ಇದು ಆ್ಯಕ್ಚುಲಿ ಆಫ್ ರೋಡ್. ನೋಡಿ, ಇಲ್ಲೆಲ್ಲ ಏನೂ ಹಾಕಿಲ್ಲ, ಇವರೇ ಮಾಡ್ಕೋಬೇಕು ಈ ಥರ ರೋಡ್. ಯಾರು ಗೌರ್ಮೆಂಟ್ ಅವ್ರು ಮಾಡೋದಿಲ್ಲ. ಇಲ್ಲಿ ಬಂದು ಒಂದು ಸಲ ಮಾಡಿದ್ರೆ ಈಗ ಎಷ್ಟು 15 ವರ್ಷ ಆಯಿತು, 20 ವರ್ಷ ಆಯಿತು. ಇಲ್ಲೆಲ್ಲ ಮರಗಳು ಬಿದ್ರೂ ಇವರೇ ಎತ್ತಿ ಹಾಕ್ಬೇಕು, ಕಲ್ಲು ಬಿದ್ರೂ ಇವರೇ ಎತ್ತಿ ಹಾಕ್ಬೇಕು. ಯಾಕಂದರೆ ಇವ್ರು ಓಡಾಡಬೇಕಲ್ಲ ಡೈಲಿ. ಹಾಗಾಗಿ ಇಲ್ಲೆಲ್ಲ ಬರ್ತಾಯಿದ್ದಾರೆ ನೋಡಿ, ಆ ಥರ ಅವ್ರ ರಿಲೇಷನ್ನ ಇರ್ತಾರೆ. ಹಾಂ, ನೋಡಿಲ್ಲ, ಇಲ್ಲೇನೇ ಇದ್ದರೂ ಪ್ರಾಕ್ಟೀಸ್ ಬೇಕೇ ಬೇಕು ಗಾಡಿ ಓಡಿಸೋದಕ್ಕೆ. ಸ್ವಲ್ಪ ಮಿಸ್ ಆದ್ರೂ ಕೆಳಗಡೆ ಹೋಗ್ಬಿಡ್ತೀವಿ. ಆಮೇಲೆ ಇದು ಕಲ್ಲುಗಳಿದಾವಲ್ಲ, ಸ್ವಲ್ಪ ಹುಷಾರಾಗ್ತದೆ ಗಾಡಿಗಳು. ನೋಡಿ, ಇಲ್ಲಿ ನೆಕ್ಸ್ಟು ಮತ್ತೆ ಲೆಫ್ಟು ಸ್ಟ್ರೈಟ್ ಬಂದು ಇಲ್ಲಿ ಕ್ರಿಶ್ಚಿಯನ್ ಕೇರಿ ಹಾಲೆ ಮನೆ ಹೋಗುತ್ತೆ. ಇಲ್ಲೇ ಶಾಳೆ ಮನೆ, ಶಿವಜ್ರ ಮನೆ. ಈ ಶಾಳೆ ಮನೆ ಹೊಡೆದ್ರೆ ಈ ಕಡೆ, ನಾವು ಶಾಳೆ ಮನೆ ಹೋಗಬೇಕಲ್ಲ, ಶಿವಜ್ರ ಮನೆ ಹೋಗ್ಬೇಕು. ಶಿವಜ್ರ ಮನೆ ಹೋಗೋಣ ಬನ್ನಿ. ಹಿಂಗೆ ಇಲ್ಲಿ ಆ್ಯಕ್ಚುಲಿ 2-3 ಫ್ಯಾಮಿಲಿ ಇರ್ತಲ್ಲ, ಶಾಳೆ ಮನೆ ಆ ಥರ. ಅವರೆಲ್ಲ ಬೇರೆ ಬೇರೆ ಸ್ವಲ್ಪ ದೂರ ಇರ್ತಾರೆ, ಒಂದು 100-200 ಮೀಟ್ರ್ 300 ಮೀಟ್ರ್. ಅದಕ್ಕೋಸ್ಕರ ಅವರು ಸಪ್ರೇಟ್ ಹಾಕ್ಕೊಂಡಿರ್ತಾರೆ ಬೋರ್ಡ್ಗಳು. ಅದು ನೀವು ಒಂದೇ ಫ್ಯಾಮ್ಲಿ 2-3 ಇತ್ತಂದರೆ ಕೇಳಿ ಹೋಗ್ಬೇಕಾಗುತ್ತಲ್ಲೇ. ಯಾಕಂದರೆ ನೋಡಿ, ಅಲ್ಲಿ ಶಾಳೆ ಮನೆ ಅಂತ ಇದೆ, ಇಲ್ಲಿ ಶಾಳೆ ಮನೆ ಅಂತ ಇದೆ, 2 ಕಡೆನೂ ಇದೆ. ಬಟ್ ಯಾರು ರಿಲೇಷನ್ ಹೋಗಂತ ನೀವು ಕೇಳ್ಬಿಟ್ಟು ಹೋಗ್ಬೇಕಾಗುತ್ತೆ. ಒಂದೇ ಫ್ಯಾಮ್ಲಿ 2 ಮನೆ ಇರುತ್ತೆ, ಆ ಥರ. ಅದೊಂದು ತಿಳ್ಕೊಳ್ಳಿ. ನೋಡಿ, ಏನು ಇದು ಮಳೆಗಾಲದಲ್ಲಿ ಮಾತ್ರ ಭಾರಿ ಟಫ್ ಇದೆ ಟಾಸ್ಕು. ಇದು ನಿಮಗೆ ಆ್ಯಕ್ಚುಲಿ ಒಳ್ಳೆ ಟಾಸ್ಕ್. ಅಂದರೆ ಇದನ್ನು ಡೈಲಿ ನಮ್ಮ ಅವ್ರ ಮನೆ ಹೋಗೋದಂತ ಅಲ್ಲ, ಇದು ಒಳ್ಳೆ ಆಫ್ ರೋಡಿಂಗ್ ಎಂಟರ್ಟೈನ್ಮೆಂಟ್ ಇದು. ನೋಡಿ ಅವರ ಇಲ್ಲಿ ಗಾಡಿ ಓಡಿಸಿದ್ರೆ ನಿಮಗೆ ಅಪ್ಪು ಡೌನ್ ಇದ್ದಲ್ಲಿ ಯಾವ ಥರ ಚೇಂಜ್ ಮಾಡ್ಬೇಕು, ಗೇರ್ಗಳು ಯಾವ ಥರ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಓಡಿಸೋರಿಗೆ ಮಾತ್ರ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಇರುತ್ತೆ. ನಾವೆಲ್ಲ ಯಾವಾಗಲೂ ಒಂದು ಸರಿ ಓಡಿಸಿದ್ರೆ ಸ್ವಲ್ಪ ಭಯ ಪಡ್ತೀವಿ. ಹಾಗಾಗಿ ನೋಡಿ, ಈ ಥರದ್ರಲ್ಲಿ ಯಾವಾಗಲೂ ಓಡಿಸ್ಬೇಕು ನೀವು. ಓಡಿಸಿದ್ರೆ ಪ್ರಾಕ್ಟೀಸು. ನಾರ್ಮಲ್ ರೋಡಲ್ಲಿ ನೀವು 100-150 ಹೋದರೆ ಎಂಥ ಯೂಸ್ ಇಲ್ಲ. ಈ ಥರದ್ರಲ್ಲಿ ಓಡಿಸೋದೇ ಒಂದು ಎಂಟರ್ಟೈನ್ಮೆಂಟ್, ಒಂದು ಪ್ರಾಕ್ಟೀಸ್. ಅದೇ ಪ್ರಾಕ್ಟೀಸ್, ಚಾಲೆಂಜ್ ಅದು. ನಿಮಗಿದೆ ಚಾಲೆಂಜು. ಹಾಂ, ಎಲ್ಲಿ ಹೌದಾ? ನೋಡಿ, ಶಿವಾಜಿ ಮತ್ತೆ ಇಲ್ಲಿ ಇಡ್ಬೇಡ ಆಯ್ತು. ಹಿಂಗೆ ಹೋದ್ರೆ ನೀವು ಹೋದಂಗೆ ಮತ್ತೆ ನೀವು ವಾಪಸ್ ಬರೋದು ಕಷ್ಟ. ಅದಕ್ಕೆ ಯಾವಾಗಲೂ ನೋಡಿ ಹೋಗಿ. ಹಾಂ ಹಾಂ, ಹೌದಾ? ನಿಮ್ಮ ಮನೆ ಹತ್ರ ಇದೆಯಾ? ಹಾಂ, ಹೌದು.
ನೋಡಿ ಇಲ್ಲೆಲ್ಲ ಫ್ಯಾಮ್ಲಿ ಕರ್ಕೊಂಬರೋದ್ರೆ ಎಲ್ಲ ಕಾರ ಇದನ್ನ ಸಜೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಬೈಕಲ್ಲೆಲ್ಲ ಪ್ರಾಕ್ಟೀಸ್ ಇರಲ್ಲ ಅವ್ರಿಗೆ, ಹಾಗಾಗಿ ಕಾರೇ ತೊಗೊಂಬಂದ್ಬಿಡ್ತಾರೆ ಕಾರ್ ಇರೋರು. ಬೈಕ್ ಇದ್ದವರು ಬೈಕಲ್ಲಿ ಬರ್ತಾರೆ, ಬಟ್ ಬೈಕ್ ಇಲ್ದವ್ರವ್ರು ನಡ್ಕೊಂಡು ಬರ್ತಾರೆ. ಇಲ್ಲಿ ನೋಡಿ ಅಲ್ಲಿಂದ 2.5 ಕಿಲೋಮೀಟ್ರ್ ಇದೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ ಹತ್ತತ್ರ. ಎಷ್ಟೇ ಏಜ್ ಆದ್ರೂ ನಡ್ಕೊಂಡೇ ಬರ್ತಾರೆ ಇಲ್ಲಿ. ಅದೊಂದು ಅದಕ್ಕೆ ಹೇಳೋದು, ಈ ಥರ ಪ್ರಕೃತಿಯಲ್ಲಿದ್ದರೆ ಬರೀ ಕಾಲಲ್ಲೇ ನಡೆದು ಬರ್ತಾರೆ ಒಬ್ಬೊಬ್ಬರು. ಹಾಗಾಗಿ ಈ ಥರ ಪ್ರಕೃತಿಯಲ್ಲಿದ್ದರೆ ವಯಸ್ಸಾಯ್ದಿದ್ದೇ ಗೊತ್ತಾಗಲ್ಲ. ನೋಡಿ ಹೆಮ್ಮೆಟಿ ಇದೆ ನೋಡಿ ಇಲ್ಲ ಸ್ವಲ್ಪ ಮಿಸ್ ನೋಡಿ ಹೆಮ್ಮೆಟಿ ಹೋಂಡಾ 100cc ಅಲ್ವಾ? 100 ಅಲ್ಲ ಇದು? ಹಾಂ ನೋಡಿ ಇನ್ನೂ ಓಡ್ತಾ ಇದೆಯಾ ಕಾತೆ. ಇದ್ರ ಪಾರ್ಟ್ಸ್ಗಳೇ ಸಿಗಲ್ಲ ಗುರು. ಹಾಂ ಇವನ ಈ ಕಡೆ ಹೋಗ್ಬೇಕು. ಚಾಲೆಂಜ್ ನೋಡಿ ಇದೇ ಹೆವಿ ಟಾಸ್ಕು ಈ ಥರದ್ರಲ್ಲಿ. ಇದೇ ಆ್ಯಕ್ಚುಲಿ ಡ್ರೈ ಇದೆ, ಓಕೆ. ಮಳೆಗಾಲದಲ್ಲಂತೂ ಸಾಧ್ಯನೇ ಇಲ್ಲ. ಇಲ್ಲಿರೋರಿಗೆ ಕರ್ಕೊಂಡು ಹೋಗ್ಬೇಕು ನೀವು ಗಾಡಿ ತೊಗೊಂಬಂದು ಇಲ್ಲೇ ಟ್ರೈ ಮಾಡ್ತೀರಂದರೆ ಭಾಳ ಕಷ್ಟ. ಇಲ್ಲಿರೋರು ಯಾರೋ ಒಬ್ರನ್ನ ಕರ್ಕೊಂಡೋಗಿ ಕರ್ಕೊಂಬರ್ಬೇಕು, ಆ ಥರ ಪರಿಸ್ಥಿತಿ ಬರುತ್ತೆ ನಿಮಗೆ. ನೋಡಿ ಬ್ರೇಕ್ ಇದ್ದರು ಬ್ರೇಕ್ ಇಲ್ಲದೆ ಇದ್ರು ಗೋವಿಂದಾವೆ ನಮ್ಮ. ಇಲ್ಲೇನೇ ಇದ್ದರೂ ಒಂದೇ ಗೇರಲ್ಲೇ ಕಂಟ್ರೋಲ್ ಮಾಡೋಕೆ ಯಾವತ್ತು ಗಾಡಿನ. ಅದೇ ನಿಮ್ಗೆ ಗೊತ್ತಿರ್ಬೇಕನ್ಸುತ್ತೆ ಯಾರಾದರೂ ಗಾಡಿ ಓಡಿಸೋರಿಗೆ. ಯಾವಾಗಲೂ ಅಪ್ಪು ಡೌನ್ ಇತ್ತಂದರೆ ಬ್ರೇಕಲ್ಲೇ ಕಂಟ್ರೋಲ್ ಮಾಡಬೇಕು. ಗೇರಲ್ಲೇ ಕಂಟ್ರೋಲ್ ಮಾಡಬೇಕು ಅಂದ್ರೆ ಗಾಡಿ ಕಂಟ್ರೋಲ್. ಎಸ್ಪೆಷಲಿ ಡೌನ್ ಇರೋದನ್ನು ಕಂಪ್ಲೀಟ್ ಗೇರಲ್ಲೇ, ಯಾಕಂದ್ರೆ ನೀವು ಜಾಸ್ತಿ ಡಿಸ್ಕ್ ಎಲ್ಲ ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹೀಟ್ ಆಗಿಬಿಟ್ಟು ಅದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಬ್ರೇಕ್ ಪ್ಯಾಡ್ಸ್ ಎಲ್ಲ. ಹಾಗಾಗಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾವಾಗಲೂ ನೀವು ಗೇರಲ್ಲೇ ಕಂಟ್ರೋಲ್ ಮಾಡಿ ಗಾಡಿಗಳನ್ನು. ನೋಡಿಲ್ಲ ನೋಡಿ ಇವೆಲ್ಲ ಮನೆಗೆ ಹೋಗೋ ರೋಡ್ಗಳು, ನಡೆದಾಡೋ ದಾರಿ ಎಲ್ಲ ಗಾಡಿ ದಾರಿಗಳು ಇವೆಲ್ಲ. ಇವೆಲ್ಲ ನಡೆದೋಗಿ ಮಾಡಿರೋದು. ಇವಾಗ ಗಾಡಿ ಎಲ್ಲ ಇದರಲ್ಲೇ ಓಡಿಸ್ಬೇಕು. ಸರ್ ಇಲ್ಲೆಲ್ಲ ನಿಮ್ಗೆ ಏನಾರು ಆಫರ್ ಬಂತಂದ್ರೆ ಹೆಂಗೆ ತೊಗೊಂಡು ಹೋಗ್ತೀರಿ? ಫ್ರಿಜ್ಜು, ವಾಷಿಂಗ್ ಮಿಷಿನು ಹಾಂ ಆ ಕಡೆ ಇದೆಯಾ ದಾರಿ? ಹೌದಾ? ಹಾಂ ಅಲ್ಲಿ ಗಾಡಿ ಬರುತ್ತಾ? ಓ ಹಾಂ ಇದೆ ಮನೆ ನೋಡಿ ಹೆಂಗಿದೆ ನೋಡಿ. ಡಿಶ್ ಅಂತಾನೆ ಇಲ್ಲ ಹಾಕಿದಾರ. ಹೌದಾ? ಸಿಗ್ನಲ್ ಬರಲ್ಲ ಅಂತ? ಹಾಂ ಸಿಗ್ನಲ್ ಬರಲ್ಲ ಅಂತ ಇಲ್ಲ ಹಾಕಿದ್ರೆ? ಹಲೋ ಸರ್, ಹೇಗಿದ್ರಿ? ಆರಾಮ್ ವೇಟ್ ಸುಮಾರು. ಹಾಂ ಅಪ್ ಡೌನ್ ಹೊಡಿಬೇಕು. ಹೌದೌದು. ಫಸ್ಟ್ ಟೈಮ್ ಬ್ಯಾಲೆನ್ಸ್ ಸಿಗಲೇ ಇಲ್ಲ ಅಲ್ಲಿಗೆ. ಇವಾಗ 2 ಸಾವಿರ ಹೋಗ್ಬೇಕು ಸ್ವಲ್ಪ ಓಕೆ. ಹುಷಾರು ಸ್ವಲ್ಪ ಹಿಂದಿನ ಮೇಲೆ ಹಾಂ ಅಪ್ಪು ಐತಲ್ಲ ಮೇಲೆ ಅಲ್ಲಿವರೆಗೆ ಸ್ವಲ್ಪ ಅಡ್ಡಿಲ್ಲ. ಸ್ವಲ್ಪ ಅಡ್ಡಿಲ್ಲ. ಹಾಂ ಹೌದೌದು ಸ್ವಲ್ಪ ಅಡ್ಡಿಲ್ಲ. ಹಾಂ